ಹಾಯ್ ಫ್ರೆಂಡ್ಸ್, ಸುಚೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಮಾರಲ್ ಆಫ್ ದ ಸ್ಟೋರಿ ಏನು ಅಂತ ಅಂದರೆ, ಒಂದೂರಿನಲ್ಲಿ ಒಬ್ಬ ರೈತನ ಕುಟುಂಬ ಇರುತ್ತೆ. ಅವರು ತುಂಬ ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇರ್ತಾರೆ. ಅಂದರೆ ಅವನ ಹತ್ರ ತುಂಬ ಜಮೀನಿರುತ್ತೆ, ಆದರೆ ಬಿತ್ತನೆ ಮಾಡೋಕ್ಕೆ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಅವನ ಹತ್ರ ದುಡ್ಡು ಇರೋದಿಲ್ಲ. ಆಗ ಒಂದು ಐಡಿಯಾ ಮಾಡ್ತಾನೆ, ಆ ಊರಿನ ಸಾಹುಕಾರನ ಹತ್ರ ಸಾಲ ತಗೊಳ್ಳೋಣ, ಅದರಿಂದಾಗಿ ನಾನು ಬಿತ್ತನೆಯನ್ನು ಪ್ರಾರಂಭ ಮಾಡೋಣ, ಬಂದಂತಹ ದುಡ್ಡಿನಿಂದ ನನ್ನ ಕಷ್ಟಗಳನ್ನು ಪರಿಹರಿಸಿಕೊಂಡು ಉಳಿದಂತಹ ದುಡ್ಡನ್ನು ಅವರಿಗೆ ಸಾಲವನ್ನು ತೀರಿಸಿ ಬಂದಂತಹ ಲಾಭದಲ್ಲಿ ನಾನು ಜೀವನ ಮಾಡ್ಬೋದು ಅಂತ ಯೋಚನೆ ಮಾಡ್ತಾನೆ. ಇದನ್ನು ಅವರ ಕುಟುಂಬದ ಸದಸ್ಯರ ಹತ್ರನೂ ಡಿಸ್ಕಷನ್ ಮಾಡ್ತಾನೆ. ಆಗ ಎಲ್ಲರೂ ಒಪ್ಪಿಗೆ ಸೂಚಿಸ್ತಾರೆ. ನಂತರ ಎಲ್ಲ ಸೇರಿ ಅವರ ಮನೆಗೆ ಹೋಗ್ತಾರೆ, ಸಾಹುಕಾರನ ಮನೆಗೆ. ಅವನ ಹೆಂಡತಿ ಮತ್ತು ಅವನು ಎಲ್ಲ ಹೋಗ್ತಾರೆ. ಹೋಗ್ಬಿಟ್ಟು, ಹೀಗೆ ನಮಗೆ ಸಾಲ ಬೇಕು, ನಾನು ಈ ರೀತಿಯಾಗಿ ಬಿತ್ತನೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದರಿಂದ ಬಂದಂತಹ ದುಡ್ಡಿನಿಂದ ನಿಮ್ಮ ಸಾಲವನ್ನು ತೀರಿಸ್ತೀನಿ, ನನಗೆ ಸಾಲ ಕೊಡಿ ಅಂತ ಹೇಳಿ ಕೇಳ್ತಾನೆ. ಆಗ ಆ ಸಾಹುಕಾರ ಏನು ಮಾಡ್ತಾನೆ, ಹೌದು ಪಾಪ ಇವನು ಒಂದು ಜೀವನ ಮಾಡಿಕೊಂಡ್ಲಿ ಅಂತ ಹೇಳಿ ಬಡ್ಡಿ ಲೆಕ್ಕಾಚಾರದಲ್ಲಿ ಮಾತನಾಡಿ ಅವನಿಗೆ ಸಾಲವನ್ನು ಕೊಡ್ತಾನೆ. ಸರಿ ಆಯಿತು, ಅವನು ಸಾಲ ಏನೋ ತೊಗೊಂಡು ಬಂದ. ಆ ನಂತರ ಅವನು ಹೋಗಿ ಏನೇನು ಬಿತ್ತನೆ ಮಾಡೋದಕ್ಕೆ ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ತಾನೆ. ಬಂದು ಬಿತ್ತನೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಕೆಲವು ದಿನಗಳ ಕಳೆಯುತ್ತೆ. ಒಳ್ಳೆ ಫಸಲು ಸಹ ಬರುತ್ತೆ. ಅವನಿಗೆ ಬಹಳ ಖುಷಿ ಆಗುತ್ತೆ. ಬೆಳೆಗಳು ಬಂದಿರ್ತವೆ, ಅದನ್ನೆಲ್ಲ ಅವನು ಷೇರು ಮಾರುಕಟ್ಟೆಗೆ ಮತ್ತು ಮಾರುಕಟ್ಟೆಗೆಲ್ಲ ಕೊಟ್ಟು ಸೇಲ್ ಮಾಡ್ತಾನೆ. ಸೇಲ್ ಮಾಡಿದಲ್ಲಿ ಬಂದಂತಹ ದುಡ್ಡಿನಲ್ಲಿ ಈ ಸಾಹುಕಾರನಿಗೆ ಕೊಡಬೇಕಾದಂಥ ದುಡ್ಡನ್ನು ಎಕ್ಸ್ಟ್ರಾ ಎತ್ತಿಡ್ಕೊತಾನೆ. ಇವನ ಲಾಭಕ್ಕೆ ಇದ್ದಂಥದ್ದನ್ನ ಉಳಿಸ್ಕೊತಾನೆ. ಇವನು ಒಳ್ಳೆ ರೀತಿಯಾಗಿ ಜೀವನ ಮಾಡ್ಬೋದು ಅಂತ ಹೇಳಿ ಖುಷಿ ಪಡ್ತಾನೆ. ಆ ನಂತರ ಇವನೇನು ಮಾಡ್ತಾನೆ, ಸರಿ ಈಗ ಫಸಲು ಬಂತು, ದುಡ್ಡು ಬಂತು, ಇವನೇನು ಮಾಡಬೇಕು, ಆ ಸಾಹುಕಾರ ಕೊಟ್ಟಿದ್ದಂತಹ ದುಡ್ಡನ್ನು ವಾಪಸ್ ಕೊಡಬೇಕು. ಇವನು ಆ ದುಡ್ಡನ್ನು ಒಂದು ಟವಲ್ನಲ್ಲಿ ಸುಟ್ಕೊಂಡು ಸಾಹುಕಾರನ ಮನೆಗೆ ಹೋಗ್ತಾನೆ. ಹೋದಾಗ ಅಲ್ಲಿ ಸಾಹುಕಾರ ಅವನ ಆವರಣದಲ್ಲಿ ಕೂತಿರ್ತಾನೆ. ಅಲ್ಲಿ ದೊಡ್ಡದಾದ ಒಂದು ಕಾರಂಜಿ ಬೀಳ್ತಾ ಇರುತ್ತೆ. ಅದರ ಕಾರಂಜಿಯ ಮೇಲೆ ಒಂದು ಪಕ್ಷಿ ಹಾರಾಡ್ತಾ ಇರುತ್ತೆ. ಆಗ ಇವನು ಸಾಹುಕಾರನ ಕೇಳ್ತಾನೆ, ಏನಪ್ಪ ಬಂದಿದ್ದ ವಿಷಯ ಅಂತ ಕೇಳ್ತಾನೆ. ಆಗ ಇವನು ರೈತ ತಾನು ತಂದಂತಹ ದುಡ್ಡನ್ನು ಆ ಸಾಹುಕಾರನಿಗೆ ಕೊಡ್ತಾನೆ. ಬುದ್ಧಿ, ನೀವು ಕೊಟ್ಟಿದ್ದಂತಹ ದುಡ್ಡಿನಲ್ಲಿ ನಾನು ಒಳ್ಳೆ ರೀತಿಯಾಗಿ ಫಸಲನ್ನು ತೆಗೆದಿದ್ದೀನಿ, ಅದರಲ್ಲಿ ಒಳ್ಳೆ ಲಾಭ ಸಹ ಬಂದಿದೆ, ನಾನು ನಿಮ್ಮ ದುಡ್ಡನ್ನು ವಾಪಸ್ ಕೊಡ್ತಾ ಇದ್ದೀನಿ, ಇದನ್ನು ಸ್ವೀಕರಿಸಿ ಅಂತಾನೆ. ಸಾಹುಕಾರನಿಗೆ ಖುಷಿ ಆಗುತ್ತೆ. ಸದ್ಯ ನಾನು ಕೊಟ್ಟಂತಹ ದುಡ್ಡಿಗೆ ಬಡ್ಡಿ ಸಮೇತ ಕೊಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಅದನ್ನು ವಾಪಸ್ ತಗೊತಾನೆ. ಆಮೇಲೆ ಹೇಳ್ತಾನೆ, ನೋಡಪ್ಪ ಅಲ್ಲಿ ಕಾರಂಜಿ ಮೇಲೆ ಎಷ್ಟು ಸುಂದರವಾದ ಪಕ್ಷಿ ಇದೆ ಅಂತ ಹೇಳಿ. ತಕ್ಷಣ ಇವನು ಅದನ್ನು ನೋಡಿ, ಹೌದು ಸ್ವಾಮಿ, ನಿಮ್ಮನೇಲೇ ಅಂಥದ್ದು ಇರೋದಕ್ಕೆ ಸಾಧ್ಯ, ನಮ್ಮೂರಲ್ಲಿ ಯಾವುದೂ ಎಲ್ಲೂ ಸಹ ಅಂಥ ಪಕ್ಷಿನ ನಾನು ನೋಡಿಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಸರಿ ಆಯಿತು, ಅಲ್ಲಿಂದ ವಾಪಸ್ಸು ಬರ್ತಾನೆ. ಬಂದ ನಂತರ ತುಂಬ ಕೆಲವು ದಿನಗಳು ಕಳೆಯುತ್ತೆ. ಸಾಹುಕಾರನಿಗೆ ಒಂದು ಕೆಟ್ಟ ಬುದ್ಧಿ ಬರುತ್ತೆ. ಏನು ಅಂದರೆ, ಯಾಕೆ ನಾನು ರೈತನಿಂದ ಮತ್ತೊಮ್ಮೆ ದುಡ್ಡು ಕೇಳಬಾರ್ದು ಅಂತ. ಆಗ ರೈತನ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು, ನಾನು ಕೊಟ್ಟಂತಹ ದುಡ್ಡು ವಾಪಸ್ ಕೊಡು ಅಂತ ಕೇಳ್ತಾನೆ. ರೈತನಿಗೆ ಗಾಬರಿ, ಆಶ್ಚರ್ಯ ಎಲ್ಲ ಆಗುತ್ತೆ. ತಕ್ಷಣ ಹೇಳ್ತಾನೆ, ಸ್ವಾಮಿ, ನಾನು ಆ ದಿನವೇ ನಿಮಗೆ ವಾಪಸ್ ಕೊಟ್ಟಿದ್ದೀನಿ. ಇವನು ಇಲ್ಲವೇ ಇಲ್ಲ, ನೀವು ಕೊಟ್ಟೇ ಇಲ್ಲ ಅಂತ ಕುತ್ಕೊತಾನೆ. ಆಗ ಅವನು ಸಾಹುಕಾರ ಏನು ಮಾಡ್ತಾನೆ, ಅಲ್ಲಿ ಸಭೆಯನ್ನು ಏರ್ಪಡಿಸ್ತಾನೆ ಊರಿನಲ್ಲಿ. ನನಗೆ ಕೊಟ್ಟಂತಹ ದುಡ್ಡನ್ನು ಇವನು ವಾಪಸ್ ಕೊಟ್ಟಿಲ್ಲ, ನನಗೆ ಇವನಿಂದ ದುಡ್ಡನ್ನು ವಾಪಸ್ ಇಸ್ಕೊಡಿ ಅಂತ. ಎಲ್ಲ ಹಿರಿಯರು ಬಂದು ಕುತ್ಕೊತಾರೆ. ಸಭೆಯಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಲೆಕ್ಕಾಚಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ರೈತನದ್ದು ಒಂದೇ ಒಂದು ಮಾತು, ನಾನು ಕೊಟ್ಟಿದ್ದೀನಿ ಅಂತ. ಆದರೆ ಸಾಹುಕಾರ ಪಟ್ಟು ಹಿಡ್ದೇನೆ ಹೇಳ್ತಾನೆ, ಇವನು ಕೊಟ್ಟಿಲ್ಲ ಅಂತ. ಆ ನಂತರ ಇಸ್ಕೊಂಡು ಹೋಗೋದಕ್ಕೆ ಇವರು ಮನೆ ಮಂದಿ ಎಲ್ಲ ಬಂದಿದ್ರು, ಬಂದು ನನ್ನ ಹತ್ರ ದುಡ್ಡು ಇಸ್ಕೊಂಡು ಹೋದ್ರು, ಕೊಡೋದಕ್ಕೆ ಯಾರನ್ನ ಕರ್ಕೊ ಬಂದಿದ್ದ ಕೇಳಿ ಅಂತ ಹೇಳ್ತಾನೆ. ಆಗ ಇವನು ಹೇಳ್ತಾನೆ, ನಾನು ಒಬ್ಬನೇ ಬಂದಿದ್ದೆ, ನಾನೇ ಬಂದು ನಿಮಗೆ ಕೊಟ್ಟಿದ್ದೀನಿ ಅಂತ. ಆಗ ಇವನು ಇಲ್ಲವೇ ಇಲ್ಲ, ಇವನು ಸುಳ್ಳು ಹೇಳ್ತಾ ಇದ್ದಾನೆ, ನನಗೆ ದುಡ್ಡು ಸಿಕ್ಕಿಲ್ಲ, ನನಗೆ ದುಡ್ಡು ಬೇಕು ಅಂತ. ಆ ನಂತರ ಇವನಿಗೆ ತುಂಬ ಹೊತ್ತು ವಿವಾದ ಆದಮೇಲೆ ಒಂದು ಐಡಿಯಾ ಉಪಯೋಗಿಸ್ತಾನೆ ರೈತ. ಏನು ಅಂದರೆ, ಹೌದು ಸ್ವಾಮಿ, ನಾನು ಇವ್ರ ಮನೆಗೆ ಹೋಗಿದ್ದು ನಿಜ. ಇವರು ಅಲ್ಲಿ ಮನೆಯ ಮುಂದೆ ಕಾರಂಜಿ ಬರ್ತಾ ಇತ್ತು, ಅದರ ಮುಂದೆ ಇವರು ಕೂತಿದ್ರು.
ಆಗ ಇವರ ಹೆಗಲ ಮೇಲೆ ಒಂದು ಬಣ್ಣದ ಪಕ್ಷಿ ಇತ್ತು, ತುಂಬ ಚೆನ್ನಾಗಿತ್ತು. ಇವರ ಹೆಗಲ ಮೇಲೆ ಇದ್ದಂತಹ ಪಕ್ಷಿಯನ್ನು ನಾನು ನೋಡಿದ್ದೀನಿ, ಅದೇ ಸಾಕ್ಷಿ ಅಂತ ಹೇಳ್ತಾನೆ. ತಕ್ಷಣ ಸಾಹುಕಾರನಿಗೆ ಸಿಟ್ಟು ಬರುತ್ತೆ. ನೀನು ಸುಳ್ಳು ಹೇಳ್ತಿದ್ದೀಯ, ಅದು ನನ್ನ ಹೆಗಲ ಮೇಲೆ ಇರಲಿಲ್ಲ, ಕಾರಂಜಿ ಮೇಲೆ ಇತ್ತು ಅಂತ ಹೇಳ್ತಾನೆ. ತಕ್ಷಣ ಹಿರಿಯರಿಗೆಲ್ಲ ಗೊತ್ತಾಗುತ್ತೆ, ಹೌದು ಇವನು ಹೋಗಿದ್ದು ಹೌದು, ಇವನು ದುಡ್ಡು ಕೊಟ್ಟಿದ್ದು ಹೌದು, ಯಾಕಂದರೆ ಸಾಹುಕಾರನೇ ಒಪ್ಕೊತಾನೆ. ಅದರಿಂದಾಗಿ ಈ ಕತೆ ನೀತಿ ಇಷ್ಟೇ ಸ್ನೇಹಿತರೆ, ಬುದ್ಧಿ ಬಲ್ಲವನಿಗೆ ಅಪಾಯವಿಲ್ಲ. ಸೊ ಅವನು ಒಂದು ಲಾಜಿಕ್ಕನ್ನು ಉಪಯೋಗಿಸಿದ್ರಿಂದಾಗಿ ಸಾಹುಕಾರನೇ ತನ್ನ ತಪ್ಪನ್ನು ಒಪ್ಪಿಕೊಳ್ಳೋ ಹಾಗೆ ಮಾಡ್ತಾನೆ. ಆದರೆ ಈಗಿನ ಕಾಲದಲ್ಲಿ ಆ ರೀತಿಯವರು ಸಿಗೋದಿಲ್ಲ. ಸುಳ್ಳನ್ನ ಸತ್ಯವನ್ನಾಗಿಸೋರು ತುಂಬ ಜನ ಇರ್ತಾರೆ. ಆದ್ದರಿಂದಾಗಿ ಯಾರ ಬಳಿಯೂ ದುಡ್ಡನ್ನು ಕೊಟ್ಟು ಕಳ್ಕೊಂಡು ಅಯ್ಯೋ ಅನ್ನೋ ಪರಿಸ್ಥಿತಿಗೆ ನಾವು ತಂದ್ಕೊಬಾರ್ದು ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸ್ತೀನಿ. ಈ ಕತೆ ಇಷ್ಟವಾಗಿದ್ದಲ್ಲಿ ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಕತೆಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.